ಈಸಿಯಾಗಿ ಮತ್ತು ರುಚಿಯಾಗಿ ಬದ್ನಿಕಾಯಿ ಭರ್ತಾ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮೊದಲ ಈ ಬದ್ನಿಕಾಯಿನ ಹಿಂಗೆ ಉದ್ದಗ ಕಟ್ ಮಾಡ್ಕೋಬೇಕ್ರಿ. ಬದ್ನಿಕಾಯಿ ಕಟ್ ಮಾಡ್ಕೋದು ಆದ ನಂತರ ಹಿಂಗೆ ಬದ್ನಿಕಾಯಿ ಒಳಗೆ ಮೆಣಸಿನ್ಕಾಯಿನ ಸೇರಿಸ್ರಿ. ಮೆಣಸಿನ್ಕಾಯಿನ ಬದ್ನಿಕಾಯಿ ಒಳಗೆ ಸೇರಿಸ್ಕೊಂಡು ಆದ ನಂತರ ಬೆಳ್ಳುಳ್ಳಿಯನ್ನು ಬದ್ನಿಕಾಯಿ ಒಳಗೆ ಸೇರಿಸ್ಕೋರಿ. ಆಮೇಲೆ ಬದ್ನಿಕಾಯಿಗೆ ಆಯಿಲ್ ಈ ಥರ ಅಪ್ಲೈ ಮಾಡಿರಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಬದ್ನಿಕಾಯಿನ ಈ ಥರ ಸುಟ್ಕೋರಿ. ಬದ್ನಿಕಾಯಿನ ಹಿಂಗೆ ಸುತ್ತಲೂ ತಿರುಗಿಸ್ಕೊಂತ ಎಲ್ಲ ಕಡೆನೂ ಚಲೋ ಹಂಗೆ ಸುಟ್ಕೋಬೇಕ್ರಿ. ಬದ್ನಿಕಾಯಿ ಸುಟ್ಕೊಂಡು ಆದ ನಂತರ 2 ಸಣ್ಣ ಉಳ್ಳಾಗಡ್ಡಿನ ಸುಟ್ಕೋಬೇಕ್ರಿ. ಉಳ್ಳಾಗಡ್ಡಿಯನ್ನು ಸುತ್ತಲೂ ತಿರುಗಿಸ್ಕೊಂತ ಚಲೋ ಹಂಗೆ ಸುಟ್ಕೋರಿ. ಉಳ್ಳಾಗಡ್ಡಿ ಸುಟ್ಕೊಂಡು ಆದ ನಂತರ 1 ಟೊಮೆಟೊ ಹಣ್ಣನ್ನು ಸುಟ್ಕೋರಿ. ಟೊಮೆಟೊ ಹಣ್ಣನ್ನು ಸುತ್ತಲ ತಿರುಗಿಸ್ಕೊಂತ ಚಲೋ ಹಂಗೆ ಸುಟ್ಕೋರಿ. ಎಲ್ಲನೂ ಸುಟ್ಕೊಂಡು ಆದ ನಂತರ ಬದ್ನಿಕಾಯಿನ ಕಟ್ ಮಾಡ್ಕೋರಿ. ಬದ್ನಿಕಾಯಿ ಬಿಸಿ ಇರ್ತೈತಿ, ಅದಕ್ಕೆ ಸ್ವಲ್ಪ ಆರಾಕ್ ಬಿಡ್ರಿ. ಸುಟ್ಟಿರುವಂಥ ಟೊಮೆಟೊ ಹಣ್ಣಿನ ಮ್ಯಾಗಿನ ಪದರನ್ನು ತೆಗೀರಿ. ಸುಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮ್ಯಾಗಿನ ಪದರನ್ನು ತೆಗೀರಿ. ಸುಟ್ಟಿರುವಂಥ ಬದ್ನಿಕಾಯಿ ಮ್ಯಾಗಿನ ಪದರನ್ನು ತಕೋರಿ. ಕಪ್ಪಾಗಿ ಸುಟ್ಟಿರುವಂಥ ಬದ್ನಿಕಾಯಿ ಪದರನ ಎಲ್ಲನೂ ತಕೋರಿ. ಅದು ಉಳಿತಂದ್ರೆ ಕಹಿ ಆಗ್ತೈತಿ, ಅದಕ್ಕಾಗಿ ಮ್ಯಾಗಿನ ಕಪ್ಪಾದ ಪದರನ ಎಲ್ಲನೂ ತೆಗೆದ್ಬಿಡ್ರಿ. ಇವಾಗ ಮಿಕ್ಸಿ ಜಾರ್ ಒಳಗೆ ಬದ್ನಿಕಾಯಿ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶೇಂಗಾ ಕಾಳು ಹಾಕೊಂಡು ರುಬ್ಕೋಬೇಕ್ರಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊರಿ. ಅದರೊಳಗೆ 2 ಸ್ಪೂನ್ ಆಯಿಲ್ ಹಾಕ್ರಿ. ಆಯಿಲ್ ಬಿಸಿ ಆದಮೇಲೆ ಸಾಸ್ಮಿ ಜೀರಿಗೆ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ರಿ. ಒಂದು ಚಿಟಿಕೆ ಅಷ್ಟ ಅರಿಶಿನ ಪುಡಿ ಹಾಕೊಂಡ ರುಚಿಗೆ ತಕ್ಕಂತೆ ಖಾರ ಉಪ್ಪು ಹಾಕೋರಿ. ಸ್ವಲ್ಪ ಹೊತ್ತು ಕುದ್ದು ಆದ ನಂತರ ಗರಂ ಮಸಾಲೆ ಪುಡಿ ಮತ್ತು ಧನಿಯಾ ಮಸಾಲ ಪುಡಿ ಹಾಕೋರಿ. ನೋಡ್ರಿ, ಇವಾಗ ನಮ್ಮ ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು ರೀ.